ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರಿಯಾಕ್ಷನ್ ವಿಡಿಯೋ ಐತಿ ಮೇಕಿಂಗ್ ಆಫ್ ಬರ್ಮಾ. ರಿಷಬ್ ಶೆಟ್ಟಿ ಇಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಕಾಂತಾರ ಚಾಪ್ಟರ್ ಒನ್ನಿಗೆ ರಿಷಬ್ ಶೆಟ್ಟಿ ಅಂದ್ರೆ ಬರ್ಮಾ ಇದು ಒಂದು ಕ್ಯಾರೆಕ್ಟರ್ದಾಗ ಅದಾನು ಹೀರೋ. ಅದ್ರೊಳಗೆ ಅವ ಏನೇನು ತಯಾರಿ ಮಾಡ್ಯಾನೋ ಬರ್ಮಾಗಾಕ, ಮತ್ತು ಏನೇನು ನಾವು ಅಂದ್ರೆ ಜಿಮ್ ಹೋಗ್ಯಾನೋ, ಏನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಯ್ತು, ಮತ್ತು ಒಂದು ಫೈಟಿಂಗ್ ಸೀನ್ ಆಯ್ತು, ಎಲ್ಲ ತೋರಿಸ್ಯಾರು. ಅಂದ್ರೆ ಒಟ್ಟು ಬರ್ಮಾ ಕ್ಯಾರೆಕ್ಟರ್ ಏನೇನು ಬೇಕು ಅದೆಲ್ಲ ಮಾಡ್ಯಾನವ ಪೆಲ್ಲ ಸ್ಟಾರ್ಟಿಂಗದು ಅಂತ ತೋರಿಸೋದ್ರೊಳಗೆ ನೋಡು ಮರಿ ಹೆಂಗಿರ್ತೈತಿ. ಸ್ಟಾರ್ಟ್ ಮಾಡ್ತೀನಿ ಈಗ. ಟ್ರಾನ್ಸ್ಫಾರ್ಮ್ ಆಯ್ತು, ಬ್ಯಾಕೆಟ್ ಮಾಡ್ಯಾನು, ಫೈಟಿಂಗ್ ಸೀನ್ ಆಯ್ತು, ಮತ್ತೆಲ್ಲ ಸ್ಟ್ರೆಚಬಲ್ ಆಯ್ತು, ಬಾಡಿ ಫ್ಲೆಕ್ಸಿಬಲ್ ಬೇಕು ಅಂದ್ರೆ ಫೈಟಿಂಗ್ ಅದು ಆಡೋಕೆ. ಡೇಸ್ ಟರ್ನ್ ಇಂಟು ನೈಟ್ಸ್, ಟ್ರೈನಿಂಗ್ ನೆವರ್ ಸ್ಟಾಪ್ಡ್. ಒಟ್ಟು ಬೆಳಿಗ್ಗೆ ಸಾಯಂಕಾಲ ನೋಡಿ ಒಟ್ಟು ಬರೀ ಟ್ರೈನಿಂಗ್ ಮಾಡ್ಯಾನವ. ಮಂಗಳೂರದಾಗ ಇಲ್ಲಂದ್ರೂ 5 ವರ್ಷ ಕಂಟಿನ್ಯೂ ಇದ್ದಾವೆ ಪ್ರಾಕ್ಟೀಸ್ ಮಾಡಿ ಎರಡು ಫಿಲ್ಮ್ ಮಾಡ್ಯಾನವ. ಪೇನ್ ಆಯ್ತು, ಇನ್ನೂ ಬಂದರು ಒಟ್ಟು ನಿಂತಿಲ್ಲವ, ಕಂಟಿನ್ಯೂವ. ಎವ್ರಿ ಫಾಲ್ ವಾಸ್ ಅ ಲೆಸನ್, ಎವ್ರಿ ಸ್ಕೇರ್ ಔಟ್ ಅ ಮೆಮರಿ. ಬೆಳೆದಾಗ ಒಂದು ಲೆಸನ್ ಐತಿ. ಅವು ಏನು ಮಾಡೋ ಒಂದು ಹತ್ರ ಹಿಂದೆ ಏನೋ ಕಲಿಯತ್ತಿದ್ದ, ಮದ್ದಿದ್ರು ಮತ್ತೆ ಎದ್ದು ಮತ್ತೆ ಮಾಡ್ತಾನಂತ ಒಂದು ಈಗಿತ್ತು ಅವಂಗೆ ಇನ್ಸ್ಪಿರೇಷನ್. ಚಲೋ ಆಗ್ಬೇಕಂತ ಫಿಲ್ಮ, ಮತ್ತು ಹಂಗೆ ಆಗೈತು. ಫಿಲ್ಮ್ ಹಂಗೆ ಆಗೈತು, ಮತ್ತು ಅದ ಏನು ನಾವು ಅನ್ಕೊಂಡಿದ್ದೆಲ್ಲ ಆಗೈತಿ, ಅದಕ್ಕೆ ಹೆಚ್ಚಾಗೈತಿ ಅವಂಗೆ ಆ ನಮ್ನಿ ಅನ್ಕೊಂಡಿದ್ದವ. ಮತ್ತು ಲಾಸ್ಟ್ ಉಂಟು ಮಿಸ್ ಆಗೈತಿ. ಇವೆಲ್ಲ ಫೈಟಿಂಗ್ ಸೀನ್ ತೋರಿಸ್ಯಾರ ಇದ್ರೊಳಗೆ. ಈ ಜಂಗಲ್ದಾಗ ಫೈಟ್ ಹಿಡಿದ, ಮತ್ತು ಅದು ಬ್ರಹ್ಮರಾಕ್ಷಸ ಜೊತೆ ಫೈಟ್ ಹಿಡಿದ, ಮತ್ತು ಅವ್ರ ಯುದ್ಧ ಅಪೋಸಿಟ್ ಅವ್ರ ಜೊತೆ ಯುದ್ಧ ಆಡಿದ್ದಾರೆ, ಸೈನಿಕರ ಜೊತೆ ಯುದ್ಧ ಆಗಿದೆ, ಎಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದವ. ಪೇನ್ ಬಿಕಮ್ ಸ್ಟ್ರೆಂತ್, ಇಟ್ ಬಿಕಮ್ ಫೇತ್. ನೋಡಿ ಇದೆಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದವ. ಈ ಸೀನ್ಗಳೆಲ್ಲ ತೋರ್ಸತ್ತಾರು ಮೂವಿಯಾಗಿಂದ. ಇದ್ರ ತೋರಿಸಿದಾರು ನೋ ಬಾಡಿ ಡಬಲ್ ಅಂದ್ರೆ ಸ್ಟಂಟ್ ಗಿಂಟ್ ಏನೈತೆಲ್ಲ ಇವ ಮಾಡ್ಯಾನು, ಯಾರೂ ಯೂಸ್ ಮಾಡಿಲ್ಲವ ಸ್ಟಂಟ್ ಆ್ಯಕ್ಟರ್ಸ್. ಅದಕ್ಕೆ ಇವ್ ಪ್ರಾಕ್ಟೀಸ್ ಭಾಳ ಮಾಡ್ಯಾನು, ಇಲ್ಲಂದ್ರು ಭಾಳ ವೈಲ್ಡ್ ಏನವ ಚೀರೋ ಇರೋದೆಲ್ಲ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದವ. ಆ್ಯಕ್ಷನ್ ಫಾರಿನರ್ ಬಂದವರು ಅಂದ್ರೆ ಆ್ಯಕ್ಷನ್ ಸೀನಿಗೆ ಅದು ಹೇಳಕ್ಕೆ ಅದು ವಿಡಿಯೋ ಮಾಡ್ಯಾರು. ಮತ್ತು ಬ್ಯಾಂಡ್ ಸೀನ್ ಐತಿದ, ಎಲ್ಲ ಬ್ಯಾಂಡ್ ಸೀನ್ ಎಲ್ಲ ತೋರ್ಸೋದಿರೋದು. ಫ್ರಮ್ ದ ಹಾರ್ಟ್ ಆಫ್ ಟೀಮ್ ದಟ್ ಗಿವ್ಸ್ ಇಟ್. ಈ ಸೀನ್ ಹಿಂಗೆ ಬಂದು ಜಿಗಿಯೋದ ಅವ ಸ್ಟಂಟ್ ಮ್ಯಾನ್ ಹೇಳ್ತಿದ್ದ, ಫುಲ್ ಹೆಡ್ ಜೋಡಿ ಬರ್ತಿ ಅಟ್ಟ ಹೈ ಜಂಪ್ ಮಾಡಿ ನೀ ಮುಂದೆ ಆಗ್ಬೋದು ಅಂತ ಹೇಳ್ತಿದ್ದ. ಇದು ಪ್ರಾಕ್ಟೀಸ್ ಮಾಡೋ ಸೀನ್ ತೋರಿಸಿರತ್ತವಾಗ. ಹೋಗೋದಾತು, ಹೊಡೆದಾಯ್ತು, ಒಂದು ಆ್ಯಕ್ಷನ್ ಆಯ್ತು, ಒಂದು ಎಕ್ಸ್ಪ್ರೆಷನ್ ಆಯ್ತು, ಫುಲ್ ಸೈಡ್ ತೋರಿಸಿರತ್ತವಾಗ. ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ದ ವರ್ಡ್ ಆಫ್ ಕಾಂತಾರ. ಕಾಂತಾರ ಅಂದ್ರೆ ಅವ ಆ್ಯಕ್ಟಿಂಗ್ ಅಂದಂಗೆ ಅದ, ಒಂಥರ ಮೈಯಾಗ ದೇವ್ರು ಬಂದಂಗೆ ಮಾಡ್ಯಾನವ. ಅಥವಾ ಆ್ಯಕ್ಟಿಂಗ್ ಅಂತೂ ನಂಗೇನು ಅನಿಸಿಲ್ಲ, ಫುಲ್ ಮೈ ದೇವ್ರು ಬಂದಂಗೆ. ಅದು ಮನುಷ್ಯರಿಗೆ ಅಭಿಷೇಕದತ್ತು, ಅದೇನು ಆ್ಯಕ್ಟಿಂಗ್ ಅಂತೂ ಅನ್ನದಂಗೆ ಅದನ್ನ. ಇದಿತ್ತು ಬಿಹೈಂಡ್ ದ ಸೀನ ಮೇಕಿಂಗ್ ಆಫ್ ಬರ್ಮಾ. ಬಿಹೈಂಡ್ ದ ಸೀನ್ ಅಂದರೆ ಬರ್ಮಾ ಹೆಂಗೆ ರೆಡಿ ಮಾಡ್ರು, ಅಥವಾ ಏನೇನೋ ಒಂದು ಲಾಸ್ಟ್ ಕಾಂತಾರ ಲಾಸ್ಟ್ ಮೂಮೆಂಟ್ ಅಂತೂ ಫುಲ್ ಸೈಕಿತ್ತು. ಮತ್ತು ಫೈಟಿಂಗ್ ಸೀನ, ಮತ್ತು ಅವ್ನು ರೆಡಿ ಆಗೋದ, ಓಡೋದ, ಮತ್ತು ಅವ್ನ ಆ್ಯಕ್ಟಿಂಗ, ಅವ್ನ ಮೈಯಾಗ ಬರೋದ, ಮತ್ತು ಅವ್ನು ನಕ್ಕೊಂಡಿರೋದ, ಕಾಮಿಡಿ ಮಾಡೋದೆ, ರೊಮ್ಯಾನ್ಸ್ ಮಾಡೋದೆ, ಎಲ್ಲ ಕೂಡಿ ಒಂಥರ ಫುಲ್ ಹಿಂಗೆ ಕಾಂತಾರ ವರ್ಲ್ಡ್ ಫುಲ್ ಹೈ ಲೆವೆಲ್ ಹೋದಾನವ. ಈಗ ನೆಕ್ಸ್ಟ್ ಕಾಂತಾರ 2 ಯಾವ ಬರ್ತಿದೆ ಅದು ನಂಗಂತೂ ಅದು ಬೇಕಾಗಿತ್ತು. ಈಗ ಕಾಂತಾರ ನೋಡಿದಾಗಿಂದ ಕಾಂತಾರ ಜಲ್ದಿ ರೀಚ್ ಆದ್ರೆ ಅವ್ನು ನೆಕ್ಸ್ಟ್ ಈಗ ಅವ್ನು ಹನುಮಾನ್ ಮಾಡೋದಾನವ. ನೋಡಬೇಕು ಏನೇನಾಗ್ತೈತಿ, ಯಾವಾಗ ಬರ್ತಾನೆ ಅಂಬಲ್ಲಿ. ಈಗ ನೆಕ್ಸ್ಟ್ ಕಾಂತಾರ ತೊಗೊಂಡ ಅದ್ರ ಫುಲ್ ವೇಟಿಂಗ್ ಅಂತೂ ಫುಲ್ ಐತಿ. ಮತ್ತು ಹೆಂಗಿತ್ತು ಇದ್ರ ಮ್ಯಾಗ ನನ್ನ ರಿಯಾಕ್ಷನ್ನ. ಮತ್ತು ಯಾರ್ಯಾರು ನೀವು ನನ್ನ ಚಾನಲಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿ ಮಟ್ಟ ಬಾಯ್.